ಬಾ ಬಾ ಹೊಡಿತೀನಿ ಅಲ್ಲಿ ಹೋಗುದು ಅದು ಅದು ನೋಡು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀ ನಡಿ. ಅದು ಹೈ ಮಕ್ಕಳೇ, ಮೈಸೂರು ಸಂಸ್ಥಾನ ಇರ್ಬೋದು, ಮರಾಠ ಸಂಸ್ಥಾನ ಇರ್ಬೋದು, ಹೀಗೆ ಸಾಕಷ್ಟು ಸಂಸ್ಥಾನಗಳು ನಮ್ಮ ದೇಶವನ್ನ ಆಳ್ತಾ ಇದ್ದು. ಈ ಸಂಸ್ಥಾನಗಳನ್ನ ಕ್ರಮೇಣ ವರ್ಷ ಕಳೆದಂತೆ ಆಕ್ರಮಿಸ್ಕೊಳ್ತಾ ಹೋದ್ರು. ನಂತರ 1857 ಸುಮಾರು 90 ವರ್ಷಗಳ ಕಾಲ ನಮ್ಮ ದೇಶದ ಜನರು ಬಡತನ, ನಿರುದ್ಯೋಗ, ಅಸ್ಪೃಶ್ಯತೆ ಸಾಕಷ್ಟು ಸಮಸ್ಯೆಗಳಿಂದ ಜರ್ಜರಿತಾ ಬಂದ್ರು. ಬಹಳ ಕಡು ಬಡತನದ ವಯಸ್ಸಾಗ್ತಾ ಇದ್ರು. ಈ ರೀತಿ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ, ನಮಗೆ ಉತ್ತಮವಾದ ಶಿಕ್ಷಣ ಇದ್ದಿದ್ದಿಲ್ಲ, ಉತ್ತಮವಾದ ಆರೋಗ್ಯ ಇದ್ದಿದ್ದಿಲ್ಲ, ನಾವು ಬಯಸಿದಂತ ಉದ್ಯೋಗ ಸಿಗ್ತಿದ್ದಿಲ್ಲ. ಕೇವಲ ಬ್ರಿಟಿಷರ ಯಾರು ಮಾತು ಕೇಳ್ತಾ ಇದ್ರಲ್ಲ, ಗುಲಾಮರಾಗಿದ್ರಲ್ಲ ನಮ್ಮ ಭಾರತೀಯರು. ಕೆಲವು ನಮ್ಮ ಭಾರತೀಯರಲ್ಲಿ ದೇಶಭಕ್ತರು, ಅಸಂಖ್ಯಾತ ದೇಶಭಕ್ತರು ಇದ್ರೂ ಕೂಡ ಸ್ವಾರ್ಥಕ್ಕಾಗಿ ಬ್ರಿಟಿಷರ ಗುಲಾಮರಾಗಿದ್ದರು. ಇವರ ಒಂದು ಸಹಾಯದಿಂದ ಬ್ರಿಟಿಷರು ಏನ್ ಮಾಡಿದ್ರು, ಒಂದೊಂದು ಸಂಸ್ಥಾನ ಗೆಲ್ತಾ ಹೋದ್ರು. ನಂತರ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಅವಾಗ ನಮ್ಮ ಸ್ವಾತಂತ್ರ್ಯ ಪಡೆಯಬೇಕು ಎಂಬ ಕಿಚ್ಚು ಅವಾಗ ಪ್ರಜ್ವಲಿಸ್ತು. ತದನಂತರ ಒಂದೊಂದು ಹೋರಾಟವನ್ನು ಮಾಡ್ತಾ ಇದ್ರು, ಒಂದೊಂದು ಚಳುವಳಿಯನ್ನು ಮಾಡ್ತಾ ಹೋದ್ರು. ಇದ್ರ ಸಾಕಷ್ಟು ಮಹಾಪುರುಷರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ರಾಜ್ಗುರು ಇರ್ಬೋದು. ಇವರು ಯುವ ಕುಡಿಗಳು. ಮದನ್ ಲಾಲ್ ಧಿಂಗ್ರಾ ಅಂತ ಯುವ ಕುಡಿ ತನ್ನ ದೇಶಕ್ಕಾಗಿ ತನ್ನ ಜೀವನವನ್ನೇ ಅರ್ಪಿಸಿದಂತ ಆ ಕ್ಷಣಗಳನ್ನು ನೆನಪಿಸಿಕೊಂಡ್ರೆ ಇವತ್ತಿಗೂ ನಮ್ಮ ರೋಮಾಂಚನ ಆಕತ್ತೆ ಯುವಕರಲ್ಲಿ. ಅದು ಯಾವ ರೀತಿ ಅವರು ದೇಶಕ್ಕಾಗಿ ಮಡಿಯುವಂತ ಹಂಬಲಿತ್ತು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಯಾವುದಾದ್ರೂ ಸರ್ಕಲ್ನಲ್ಲಿ ಏನಾದರೂ ಗಲಾಟೆ ಆದ್ರೆ ನಾವು ದೂರತ ನಿಂತ್ಕೋತೇವೆ. ಅವತ್ತಿನ ಸಮಯದಲ್ಲಿ ಪ್ರತಿಯೊಬ್ಬ ಯುವಕರಲ್ಲಿ ಏನಾದರೂ ನಮ್ಮ ಭಾರತೀಯರಿಗೆ ಅನ್ಯಾಯ ಆದ್ರೆ ಪ್ರತಿಭಟಿಸುವಂತ ನ್ಯಾಯವನ್ನ ಕೇಳುವಂತ ಯುವ ಸಮುದಾಯ ಇತ್ತು. ಹೀಗೆ ಸಾಕಷ್ಟು ಯುವಕರು ತಮ್ಮ ತಾಯಂದಿರು ತಮ್ಮ ಮಕ್ಕಳನ್ನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕಳಿಸಿದ್ರು. ಕ್ರಮೇಣ ಅದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಸುಮಾರು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತಂದ್ರೆ ಅದರ ಹಿಂದೆ ಸಾಕಷ್ಟು ಮಹಾಪುರುಷರ ಶ್ರಮ ಇದೆ. ವಿಶೇಷವಾಗಿ ನಾವು ಇವತ್ತು ಪೂಜಿಸಲ್ಪಟ್ಟೇವೆ. ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯವರು ಅವರು ಶಾಂತಿ ಮತ್ತು ಅಹಿಂಸೆಯನ್ನ ಶಸ್ತ್ರವನ್ನಾಗಿ ಮಾಡಿಕೊಂಡ್ರು. ನೋಡ್ರಿ, ಸಾಕಷ್ಟು ನಾವು ಬೇರೆಯಿಂದ ಹೊರಗಿನ ದೇಶಗಳಿಂದ ಹೊರಗಿನವರಿಂದ ಅನ್ಯಾಯಕ್ಕೊಳಪಟ್ಟಾಗ ಕೋಪಗೊಳ್ತೇವೆ ನಾವು. ಆದರೆ ಮಹಾತ್ಮ ಗಾಂಧೀಜಿಯವರು ಎಷ್ಟೇ ಅನ್ಯಾಯ ಆದರೂ ಕೂಡ ಶಾಂತಿ ಮತ್ತು ಅಹಿಂಸೆಗಳ ಮೂಲಕ ಪ್ರತಿಭಟಿಸಿದರು, ನ್ಯಾಯವನ್ನು ಕೇಳಿದರು. ಸಾಕಷ್ಟು ಕಾಯ್ದೆಗಳನ್ನ ಯಶಸ್ವಿಯಾಗಿ ತರುವಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಅದರ ಪಕ್ಕದಲ್ಲಿ ಕ್ರಾಂತಿಯ ಮೂಲಕ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಲಾಲ್ ಬಾಲ್ ಪಾಲ್, ಈ ತ್ರಿವಳಿ ರತ್ನಗಳು
ಈ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಕ್ರಾಂತಿಯ ಮೂಲಕ ಕೂಡ ಬ್ರಿಟಿಷರ ಒಂದು ಆ ಕೋಪಕ್ಕೆ, ಬ್ರಿಟಿಷರ ಒಂದು ಅನ್ಯಾಯವನ್ನ ಪ್ರತಿಭಟಿಸಿದೆ. ಅಂದ್ರೆ ಎರಡೂ ಶಸ್ತ್ರಗಳು ನಮ್ಮ ಸ್ವಾತಂತ್ರ್ಯವನ್ನ ಪಡೆಯಲು ಸಹಾಯಕವಾಗಿದೆ ಅಂತ ನಾವು ಅರ್ಥೈಸ್ಕೋಬೇಕಾಗತ್ತೆ. ಹೀಗೆ ವಿಶೇಷವಾದ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದರು. ಕೊನೆಗೆ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಆಗಿನ ನಮ್ಮ ಭಾರತವೇ ಬೇರೆ, ಈಗಿನ ಭಾರತವೇ ಬೇರೆ. ತದನಂತರ ತಮಗೆಲ್ಲ ತಿಳಿದಿರುವಂತೆ ಸುಮಾರು 75-76 ವರ್ಷಗಳು ಗತಿಸಿದೋ ನಮ್ಮ ಭಾರತ ಇವತ್ತಿನ ಮಟ್ಟಿಗೆ ಯಾವ ರೀತಿ ಎಂಬುದು ತಮಗೆಲ್ಲ ದಿನನಿತ್ಯ ಓದ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಅಭಿಮಾನ ಪಡ್ತಾ ಇದ್ದಾರೆ. ಸುಮಾರು 200 ವರ್ಷಗಳ ಕಾಲ ಆಳಿದಂಥ ಇಂಗ್ಲೆಂಡ್ ದೇಶ, ಜಗತ್ತಿನ ಬಹುತೇಕ ರಾಷ್ಟ್ರಗಳನ್ನು ಆಳಿದಂಥ ದೇಶ ಇಂಗ್ಲೆಂಡ್. ಇವತ್ತು ನಾವು ಹೆಮ್ಮೆ ಪಡಬೇಕಾದ ಸಂಗತಿ, ಅದೇ ದೇಶವನ್ನ ನಮ್ಮ ಭಾರತೀಯ ಹೆಮ್ಮೆಯ ಪುತ್ರ ಆಳ್ತಾ ಇದ್ದಾನಂದ್ರೆ ನಮ್ಮ ಸಾಮರ್ಥ್ಯ ಎಷ್ಟಿರಬಹುದು. ಅದೇ ದೇಶವನ್ನ ಹಿಂದಕ್ಕೆ ಜಗತ್ತಿನ 6ನೇ ಆರ್ಥಿಕ ರಾಷ್ಟ್ರ ಆಗಿದೆ ಅಂದರೆ ನಮ್ಮ ಭಾರತೀಯರ ಬುದ್ಧಿವಂತಿಕೆ ಎಷ್ಟಿರಬಹುದು ಎಂಬುದು ನಮ್ಮ ಗಮನಾರ್ಹ ಸಂಗತಿ. ನಮ್ಮ ಭಾರತೀಯರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ವಿಶೇಷವಾಗಿ ನಮ್ಮ ಭಾರತೀಯರ ಜ್ಞಾನ ಇರಬಹುದು, ಬುದ್ಧಿ ಇರಬಹುದು, ವಿವೇಕ ಇರಬಹುದು. ಅವರ ಸಾಮರ್ಥ್ಯಕ್ಕೆ ಇವತ್ತಿನ ಜಗತ್ತಿನಲ್ಲಿ ವಿಶ್ವ ಗುರುವಾಗಿ ಪರಿಗಣಿಸ್ತಾ ಇದೆ. ವಿಶೇಷವಾಗಿ ಜಗತ್ತಿನ ಯಾವುದೇ ದೇಶಗಳಲ್ಲಿ ಯುದ್ಧಗಳಾಗಿರ್ಬೋದು, ಆಪತ್ತುಗಳಾಗಿರ್ಬೋದು, ಏನಾದರೂ ಸಂಭವಿಸ್ತಾ ಇದೆ ಅಂದ್ರೆ ಅಲ್ಲಿ ಮೊದಲು ಹೆಜ್ಜೆಯನ್ನು ಇಡ್ತಾ ಇರೋದು ಭಾರತ. ಪ್ರತಿಯೊಂದು ದೇಶದ ಕನಿಕರವನ್ನು ವ್ಯಕ್ತಪಡಿಸ್ತಾ ಇರೋದು. ಸಾಕಷ್ಟು ಕೊರೋನಾದಲ್ಲಿ ಇರ್ಬೋದು, ಯಾವ್ದಾದ್ರೂ ದುರಂತ ಆಗೈತೆ ಅಂದ್ರೆ ಮೊದಲಿಗೆ ಕನಿಕರವನ್ನು ವ್ಯಕ್ತಪಡಿಸುವಂತ ದೇಶ ಯಾವ್ದಾದ್ರೂ ಇದೆ ಅಂದ್ರೆ ಅದು ಭಾರತ. ಯಾವುದಾದ್ರೂ ದೇಶದಲ್ಲಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ ಅಂದ್ರೆ ಏನಾದ್ರೂ ಆಗಬಹುದು, ಜೀವಹಾನಿ ಆಗಬಾರದು ಎಂಬ ಕನಿಕರನ್ನು ವ್ಯಕ್ತಪಡಿಸ್ತಾ ಇರೋದು ದೇಶ ಅಂದ್ರೆ ಅದು ಭಾರತ. ನಮ್ಮ ದೇಶ ಶಾಂತಿ, ಅಹಿಂಸೆ, ಕನಿಕರಕ್ಕೆ ಹೆಸರಾದ ದೇಶ. ಇಂಥ ದೇಶದಲ್ಲಿ ಜನಿಸಿರುವಂತ ನಾವು, ನಮ್ಮ ಸಂಸ್ಕೃತಿ ಕೂಡ ಬಹಳ ಅತ್ಯಮೂಲ್ಯವಾಗಿ ನಾವು ರೂಢಿಸ್ಕೋಬೇಕಾಗುತ್ತೆ. ಇಲ್ಲಿ ಎಲ್ಲ ಪಾಲಕರು ಸೇರಿದ್ದೇವೆ. ಇಂಥ ಅದ್ಭುತ ಕನಸನ್ನ ಹೊತ್ತಿರುವಂತ ಎಲ್ಲ ಪಾಲಕರು ನಾವು ಏನು ಮಾಡೋ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಎಂಥ ಶಿಕ್ಷಣವನ್ನು ಕೊಡಬೇಕು. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾವೆಲ್ಲರೂ ಒಳ್ಳೆಯ ಗುರಿಯನ್ನು ಇಟ್ಕೊಂಡು ನಾವು ಇಂಥ ಶ್ರೀಮಂತ ಶಾಲೆಯಲ್ಲಿ ಸೇರಿಸಿದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾವು ಗೆಲುವನ್ನೇ ನಿರೀಕ್ಷೆ ಮಾಡಬಾರ್ದು. ಪ್ರಥಮ ಆದ್ಯತೆ ಗೆಲುವು ಇರಲಿ. ಆ ಗೆಲುವನ್ನು ಪಡೆಯೋಗೋಸ್ಕರ ಸಾಕಷ್ಟು ಪಾಲಕರಿರ್ಬೋದು, ಶಾಲೆಯಲ್ಲಿ ಶಿಕ್ಷಕರಿರ್ಬೋದು ಶ್ರಮ ಪಡ್ತಾ ಇದ್ದಾರೆ. ಗೆಲುವು ಪಡೆದೇ ಇದ್ರೂ ಕೂಡ ಸೋಲನ್ನ ಸ್ವೀಕರಿಸುವ ಸಂತೋಷದಿಂದ ಸ್ವೀಕರಿಸುವಂತ ಸಹಿಷ್ಣುತೆ ಕೂಡ ನಾವು ಬೆಳೆಸಬೇಕು. ನಾವು ನಮ್ಮ ಮಕ್ಕಳಿಗೆ, ನೀವು ತಂದೆ ತಾಯಿಗಳು ನನ್ನ ಮಕ್ಕಳು ಕೂಡ ನಾನು ಪಟ್ಟಂತ ಕಷ್ಟ ನನ್ನ ಮಕ್ಕಳು ಅನುಭವಿಸಬಾರದಂತ ತಿಳ್ಕೊಂಡು ಮಕ್ಕಳಿಗೆ ಹೇಳೋದಿಲ್ಲ. ಆ ಕಷ್ಟವನ್ನ ಹೇಳದೆ ಆ ಮಕ್ಕಳಿಗೆ ಎಲ್ಲ ರೀತಿಯಿಂದ ಬರ್ತ್ಡೇ ಪಾರ್ಟಿಗಳಿರ್ಬೋದು, ಒಳ್ಳೆಯ ಉತ್ಸವಗಳನ್ನು ಕರೆದುಕೊಂಡು ಹೋಗಿರ್ಬೋದು, ಶಾಲೆಯಲ್ಲಿ ಒಂದು ದೂರದ ಪ್ರವಾಸಕ್ಕೆ ಕಳಿಸ್ತಾರೆ ಮಕ್ಕಳಿಗೆ. ಸಾಕಷ್ಟು ತಮ್ಮ ತ್ರಾಸಿದ್ರು ಕೂಡ ನನ್ನ ಮಕ್ಕಳು ಯಾವುದೇ ರೀತಿಯ ಸಂತೋಷದಿಂದ ವಂಚಿತ ಆಗದಂತ ಎಲ್ಲ ರೀತಿಯ ಸಂತೋಷವನ್ನ ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ನಾನು ಪಾಲಕರನ್ನು ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಮಕ್ಕಳಿಗೆ ಒಂದು ಅದ್ಭುತವಾದ ಅಗಾಧವಾದ ಸಂತೋಷವನ್ನ ಕೊಡೋದ್ರ ಜೊತೆಗೆ ಕಷ್ಟವನ್ನು ಕೂಡ ತೋರಿಸ್ಬೇಕಾಗತ್ತೆ. ಪ್ರತಿಯೊಂದು ಕಷ್ಟವನ್ನ ಹೇಳ್ಬೇಕಾಗತ್ತೆ. ಈಗ ಎಷ್ಟೋ ಸಿಚುವೇಶನ್ಗಳಲ್ಲಿ ನಾವು ಇಲ್ಲಿ ಬಿಜಾಪುರ ನಗರದಲ್ಲಿ ಸಾಕಷ್ಟು ಸ್ಥಳಗಳದಾವ, ಅಲ್ಲಿ ಬಡತವನ್ನ ಬಿಂಬಿಸುವಂತದ್ದು, ಕಷ್ಟವನ್ನ ತೋರಿಸುವಂತ ದೃಶ್ಯಗಳನ್ನ ನಾವು ತೋರಿಸ್ಬೇಕಾಗತ್ತೆ. ಈಗಾಗಲೇ ನಮ್ಮ ಅತಿಥಿಗಳಲ್ಲಿ ಓರ್ವಾದಂಥ ಶ್ರೀಯುತ ಯಲಗುರೇಶ ಸ್ವಾಮಿ ಅವರು ಹೇಳಿದ್ರು, ನಮ್ಮ ಮಕ್ಕಳಲ್ಲಿ ಆರೋಗ್ಯದ ಪರಿಕಲ್ಪನೆ ಕೂಡ ಮೂಡಿಸಬೇಕಾಗತ್ತೆ. ನಮ್ಮ ಮಕ್ಕಳಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ನಾವು ಬರ್ತ್ಡೇ ಪಾರ್ಟಿಗಳಲ್ಲಿ ಮಾಡುವುದರ ಬದಲಾಗಿ ಆ ಮಕ್ಕಳನ್ನ ಅವತ್ತಿನ ದಿವಸ ಯಾವುದಾದ್ರೂ ಆಸ್ಪತ್ರೆಗೆ ಪ್ರತಿ ವರ್ಷ ಕರೆದುಕೊಂಡು ಹಣ್ಣು ಹಂಪಲನ್ನ ಕೊಟ್ಟೇವಂದ್ರೆ ಅಲ್ಲಿ ಆ ರೋಗದ ಬಗ್ಗೆ, ಗಂಭೀರತೆ ಬಗ್ಗೆ ಅರ್ಥವಾಗತ್ತೆ. ಹಾಗೆ ನಮ್ಮ ನಗರದಲ್ಲಿ ಸಾಕಷ್ಟು ಸ್ಥಳಗಳಿದಾವೆ. ವಿಶೇಷವಾಗಿ ನಾವು ಪಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಮಕ್ಕಳನ್ನು ಯಾವುದಾದ್ರೂ ಈಗ ನೀವು ನೋಡಿರ್ಬೋದು, ಗೋದಾವರಿ ಹೋಟೆಲ್ ಇರ್ಬೋದು ವಿಜಯಪುರ ನಗರದಲ್ಲಿ. ಆ ಗೋದಾವರಿ ಹೋಟೆಲ್ನಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ವಿಶೇಷವಾಗಿ 8ರಿಂದ ಮಧ್ಯಾಹ್ನ 12 ಮಟ್ಟ ಆ ದೃಶ್ಯ ನೋಡ್ಬೋದು ನೀವು. ಅಲ್ಲಿ ಎಂಥ ದೃಶ್ಯ ಇರ್ತದೆ ಗೋದಾವರಿ ಹೋಟೆಲ್ನಲ್ಲಿ. ಗೋದಾವರಿ ಹೋಟೆಲ್ ಸುತ್ತಮುತ್ತ ನೀವು ನಮ್ಮ ಮಕ್ಕಳನ್ನ ವಿಹಾರಕ್ಕೆಂದು ಕರೆದುಕೊಂಡು ಹೋದಾಗ ಅಲ್ಲಿ ಸಾಕಷ್ಟು ಬಡವರು, ಕಾರ್ಮಿಕರು ಕೆಲಸಕ್ಕಾಗಿ ಪರಿತಯಿಸುವಂತ ದೃಶ್ಯ ನೋಡ್ತಾ ಇದ್ದೀವಿ. ಅಲ್ಲಿ ಹೆಂಡತಿ ನಾಳೆಗೆ ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನ ತಿಳ್ಕೊಂಡು ರಾತ್ರಿಯೇ ಎದ್ದು ಕೇಸಿ ಎಲ್ಲ ದವಸ ಧಾನ್ಯಗಳನ್ನ ನೆನೆಯಲ್ಲಿ ಇಟ್ಟು ಕೇಸಿ ಬೆಳಿಗ್ಗೆ ಬುತ್ತಿ ಕಟ್ಟಬೇಕು ಆಸೆಯಿಂದ ನಸಿಕಿನಲ್ಲೇ ಬುತ್ತಿ ಕಟ್ಟಿ ಗಂಡನ ಕಳಿಸ್ತಾಳ. ಬೆಳಿಗ್ಗೆ ಕೆಲಸ ಸಿಗ್ತದೆ ಅಂತ ಗ್ಯಾರಂಟಿ ಇರಂಗಿಲ್ಲ. ಅಲ್ಲಿ ಅಂತ ಒಂದು ಆಶೆಯನ್ನು ಹೊತ್ತುಕೊಂಡು ಬಂತ ಕೆಲಸ ಯಾವುದಾದ್ರೂ ಇಂಜಿನಿಯರು, ಯಾವುದಾದ್ರೂ ಮೇಸ್ತ್ರಿ ಕರಿತಾನೆಂಬ ನಿರೀಕ್ಷೆಯೊಂದಿಗೆ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಆ ದೃಶ್ಯವನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಯಾಕಂದ್ರೆ kids and come near the stage, nursery parents, so that we can start the function, cultural function.
ನೋಡಿ ತಮ್ಮಗಳ Photo position. ಸೆಕೆಂಡ್ ಪೋಸ್. Photo position second. Chirag. Thank you, students.